ಗೆಳೆಯರೆ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಜೆಡಿಎಸ್ ಬಿಟ್ಟ ಬಾಣಕ್ಕೆ ಛಿದ್ರವಾಯ್ತಾ ಬಿಜೆಪಿ? ಜೆಡಿಎಸ್ ಮತ್ತೆ ವಚನಭ್ರಷ್ಟವಾಯ್ತಾ? ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಎದುರಾಯ್ತಾ ಕಂಟಕ? ದೊಡ್ಡಗೌಡರ ನಡೆಗೆ ಕೆರಳಿದ್ದೇಕೆ ಕುಮಾರಣ್ಣ? ಸಡಿಲವಾಯ್ತಾ ಮೋದಿ ಕುಮಾರಣ್ಣನ ಕುರ್ಚಿ? ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ತಾರೆ ಅನ್ನೋ ವಿಚಾರಕ್ಕೆ ಮುರಿದು ಬಿತ್ತ ಮೈತ್ರಿ ಒಪ್ಪಂದ. ದೇವೇಗೌಡರ ನಡೆಯಿಂದ ಕೇಂದ್ರ ಸಚಿವ ಸ್ಥಾನ ತ್ಯಾಗ ಮಾಡ್ತಾರ ಕುಮಾರಸ್ವಾಮಿ? ರಾಜ್ಯ ಹಾಗೂ ಕೇಂದ್ರದಲ್ಲಾದ ಮುನಿಸುಗಳೇನು, ಮೈತ್ರಿಗಳ ಬದಲಾವಣೆಗಳೇನು ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈವರೆಗೆ ರಾಜಕೀಯ ಸ್ಥಿರತೆ, ರಾಜಕೀಯ ಬದ್ಧತೆ ಅಂದ್ರೆ ಏನು ಅಂತ ಗೊತ್ತಿರದ ಪಕ್ಷ ಯಾವುದಾದರೂ ಇದ್ರೆ ಅಂತಹ ಸಾಲಿನಲ್ಲಿ ಮೈತ್ರಿ ಸರ್ಕಾರಗಳು ಮೇಲುಗೈ. ಯಾಕಂದ್ರೆ ಅಲ್ಲಿನ ರಾಜಕಾರಣಿಗಳೇ ಹಾಗೆ ಅವರವರ ಅನುಕೂಲಕ್ಕೆ, ಅವರವರ ವೈಯಕ್ತಿಕ ಲಾಭಗಳಿಗಾಗಿ ಕಾರ್ಯಕರ್ತರನ್ನ, ಬೆಂಬಲಿಗರನ್ನ ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ತಮಗೆ ಬೇಕಾದ ಹಾಗೆ ರಾಜಕೀಯ ಲಾಭ ಪಡೆಯುತ್ತಿರುವ ರಾಜಕಾರಣದ ಟ್ರೆಂಡಿಂಗ್ ವ್ಯವಸ್ಥೆಯಲ್ಲಿ ಕಾಣಲಿಕ್ಕೆ ಸಾಧ್ಯ. ಯಾಕಂದ್ರೆ ಮೈತ್ರಿ ಸರ್ಕಾರಗಳೇ ಹಾಗೆ. ಅವು ಹೇಗಂದ್ರೆ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ನಲ್ಲಿ ಪ್ಯಾಸೆಂಜರ್ಗಳು ಯಾವ ರೀತಿ ಡ್ರೈವರ್ನ ನಂಬಿಕೊಂಡು ಪ್ರಯಾಣ ಮಾಡ್ತಾರೆ ನೋಡಿ, ಆ ರೀತಿಯಾಗಿ ಮೈತ್ರಿ ಸರ್ಕಾರಗಳ ಪರಿಸ್ಥಿತಿ ಒಬ್ಬರ ಮೇಲೊಬ್ಬರ ವಿಶ್ವಾಸ, ಅವಲಂಬನೆ ಹಾಗೂ ಅವಶ್ಯಕತೆಗಳ ಜೊತೆಗೆ ಅನಿವಾರ್ಯತೆಯೂ ಕೂಡ ರಾಜ್ಯ ಹಾಗೂ ರಾಷ್ಟ್ರ ರಾಜಕೀಯ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳಾಗ್ಬಿಟ್ಟಿದೆ. ಬ್ರೇಕ್ ಫೇಲ್ಯೂರ್ ಬಸ್ನಲ್ಲಿ ಹೊರಟ ಪ್ಯಾಸೆಂಜರ್ಗಳಿಗೆ ಯಾವ ರೀತಿ ನಾವು ನಮ್ಮೂರುಗಳನ್ನ ತಲುಪ್ತೇವೆ ಅನ್ನೋ ನಂಬಿಕೆ ಇಲ್ವೋ, ಅದೇ ರೀತಿಯ ಪರಿಸ್ಥಿತಿಗಳು ಈ ಮೈತ್ರಿ ಸರ್ಕಾರಗಳಲ್ಲೂ ಕೂಡ ಸಂಪೂರ್ಣ ಅವಧಿಯನ್ನ ಪೂರೈಸ್ತೇವೆ ಅನ್ನುವ ವಿಶ್ವಾಸಗಳಿಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ವಿಶ್ವಾಸ, ನಂಬಿಕೆ, ಅಧಿಕಾರದ ವಿಚಾರವಾಗಿ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ, ಮೈತ್ರಿ ಸರ್ಕಾರದ ಮನಸ್ಥಿತಿಗಳೇನು ಅನ್ನೋದನ್ನ ತಿಳ್ಕೊಳ್ಳೋಕು ಮುಂಚೆ ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಕೂಡಲೇ ಮೆಚ್ಚುಗೆ ನೀಡಿ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ. ಗೆಳೆಯರೆ, ಕಳೆದ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಅಂದ್ರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಗಳಿಗೆ ಹಾಗೂ 2024ರ ಕೇಂದ್ರ ಲೋಕಸಭಾ ಚುನಾವಣೆಗಳಲ್ಲಿ ರಾಜ್ಯ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಅಂದ್ರೆ ಜಾತ್ಯತೀತ ಜನತಾದಳ ಹಾಗೂ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಮ್ಮತದಿಂದ ಮೈತ್ರಿ ಒಪ್ಪಂದದ ಮೂಲಕ ಚುನಾವಣೆಗಳನ್ನ ಎದುರಿಸಿತ್ತು. ಇಲ್ಲಿ ನೇರವಾಗಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಈ ಎರಡು ಪಕ್ಷಗಳ ಮೈತ್ರಿ ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಹಾಗೂ ವಿಧಾನಸಭಾ ಚುನಾವಣೆಗಳಲ್ಲಿ ಜೋಡೆತ್ತಿನ ಹಾಗೆ ಚುನಾವಣೆ ಎದುರಿಸಿ ಅವರವರ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಜಯಬೇರಿಯಾಗಿ ಅಧಿಕಾರದ ಹಂಚಿಕೆಯೂ ಸಹ ಕಾಣಲಿಕ್ಕೆ ಸಾಧ್ಯ. ಆದರೆ ದೊಡ್ಡಗೌಡರ ಈ ಒಂದು ನಿರ್ಧಾರ ಬಿಜೆಪಿಗೆ ಆಘಾತವೋ ಅಥವಾ ಜೆಡಿಎಸ್ಗೆ ಆಘಾತವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗೆಳೆಯರೆ, ಇಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಅಂದ್ರೆ ರಾಜ್ಯದ ನೈಜ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಒಕ್ಕೂಟ ಪ್ರತ್ಯೇಕವಾಗಿ ಕಣಕ್ಕಿಳಿದು ಪರಸ್ಪರ ವಿರೋಧ ಪಕ್ಷಗಳಾಗಿ ಗುರುತಿಸಿಕೊಳ್ಳೋದಿಕ್ಕೆ ಹೊರಟಿವೆ. ಆದರೆ ಇಲ್ಲಿ ಮತದಾರರ, ಕಾರ್ಯಕರ್ತರ ಬೆಂಬಲ ಯಾರ ಕಡೆ ವಾಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ಜೆಡಿಎಸ್ನ ಅಸ್ತಿತ್ವ ಮತ್ತೆ ಮರುಕಳಿಸುತ್ತಾ ಅಥವಾ ಬಿಜೆಪಿ ಬುಡಕ್ಕೆ ಬೆಂಕಿ ಬಿದ್ದಂತಾಗುತ್ತಾ ಅನ್ನೋದನ್ನ ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಜನಸಾಮಾನ್ಯರು ಮತದಾನದ ಮೂಲಕ ತಿಳಿಸಲಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯಕ್ಕಂತೂ ಈ ವಿಚಾರವಾಗಿ ರಾಜ್ಯದಲ್ಲಿ ಜೆಡಿಎಸ್ ಅಸ್ತಿತ್ವ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಸಂಘಟಿಸುವ ಸಲುವಾಗಿ ಸ್ಥಳೀಯ ಚುನಾವಣೆಗಳಿಗೆ ಪ್ರತ್ಯೇಕ ಸ್ಪರ್ಧೆ ಅನಿವಾರ್ಯ ಅಂತೇಳಿ ದೊಡ್ಡಗೌಡರು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ. ಅದೇ ವೇಳೆ ತಮ್ಮ ಗಟ್ಟಿ ಧ್ವನಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ಮಾತ್ರ ಸೀಮಿತ, ಸ್ಥಳೀಯ ಚುನಾವಣೆಗಳಿಗೆ ಪ್ರತ್ಯೇಕವಾಗಿ ಚುನಾವಣೆಗೆ ಕಣಕ್ಕಿಳಿದು ಪಕ್ಷ ಸಂಘಟಿಸುತ್ತೇವೆ ಎಂದು ಬಿಜೆಪಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾತನಾಡಿದ್ದಾರೆ. ಈ ನಿರ್ಧಾರದಿಂದ ಬಿಜೆಪಿ ಕೆರಳಿದ್ದೇ ಆದರೆ ಕುಮಾರಣ್ಣರವರ ಸಚಿವ ಸ್ಥಾನವನ್ನ ತ್ಯಾಗ ಮಾಡಬೇಕಾಗುತ್ತಾ ಅನ್ನುವಂತಹ ಸುದ್ದಿಗಳು
ಚಿಂತೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರೋದು ಒಂದು ಕಡೆ ಆದ್ರೆ, ಕುಮಾರಣ್ಣರವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದರೆ ಕೇಂದ್ರದಲ್ಲಿ ಮೋದಿ ಕುರ್ಚಿಗೂ ಸಹ ಕಂಟಕ ಬರಲಿದೆ ಎಂಬುವಂತಹ ಮಾತುಗಳು ಬಹಳ ಬಿರುಸಿನ ವೇಗದಲ್ಲಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಗೆಳೆಯರೇ, ರಾಜಕೀಯ ವಲಯದ ಸತ್ಯ ಏನಂದ್ರೆ, ಯಾವುದೇ ಪೋಸ್ಟರ್ಗಳು ಬಿರುಸಾಗಿ ಎಷ್ಟೇ ಓಡಾಡಿದ್ರೂ ಕೂಡ ಅವರ ವೈಯಕ್ತಿಕ ಲಾಭಗಳಿಗಂತೂ ಯಾವುದೇ ಮೋಸಗಳಿಲ್ಲ. ಯಾಕಂದ್ರೆ ಆವಾಗಲೇ ಹೇಳ್ದಂಗೆ ಇವರಿಂದ ಅವರಿಗೆ, ಅವರಿಂದ ಇವರಿಗೆ ಲಾಭದ ಜೊತೆಗೆ ಅನಿವಾರ್ಯತೆಗಳೇ ಹೆಚ್ಚು. ಆದ್ದರಿಂದ ಇಲ್ಲಿ ಈ ಒಂದು ನಿರ್ಧಾರ ಅಂತಹ ದೊಡ್ಡ ಮಟ್ಟದ ಬದಲಾವಣೆಗಳಿಗೆ ಸಾಕ್ಷಿಯಾಗುವಂಥದ್ದು ಬಹಳ ಕಡಿಮೆ. ಆದರೆ ಇಲ್ಲಿನ ರಾಜಕೀಯ ಪ್ಯಾಸೆಂಜರ್ಗಳಿಗೆ ಎಲ್ಲಿಯ ತನಕ ಪ್ರಯಾಣ ಸಾಗುತ್ತೆ ಅನ್ನುವಂತಹ ರಾಜಕೀಯ ಚಿಂತೆಗಳು, ಅಪನಂಬಿಕೆಗಳು ಸಹ ಅವರನ್ನ ಕಾಡಲಿಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಮೈತ್ರಿ ಸರ್ಕಾರದ ಪರಿಸ್ಥಿತಿಗಳೇ ಹಾಗೆ. ಅಧಿಕಾರದ ಲೋಬಿ, ವೈಯಕ್ತಿಕ ಹತೋಷಿಗಳಿಗೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರನ್ನ ಅವರವರ ಲಾಭದ ಚೆಕ್ಮೇಟ್ಗಳಾಗಿ ಬಳಸಿಕೊಳ್ಳುವುದಂತೂ ಸಂಪೂರ್ಣವಾಗಿ ಸತ್ಯವಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ದೊಡ್ಡಗೌಡರ ಈ ಬಾಣ ಬಿಜೆಪಿಯವರನ್ನ ಚಿಂತೆಯೆಡೆಗೆ ತಳ್ಳುತ್ತಾ ಅಥವಾ ಜೆಡಿಎಸ್ ಅಸ್ತಿತ್ವ ಯಾವ ರೀತಿಯಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ತಲೆ ಎತ್ತಲಿದೆ ಅನ್ನೋದನ್ನ ಮುಂಬರುವ ಚುನಾವಣಾ ಜನತಾ ತೀರ್ಪಿನಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಜೆಡಿಎಸ್ ಮೈತ್ರಿ ಬಿಜೆಪಿಗೆ ಅನಿವಾರ್ಯ ಇದ್ರೂ ಸಹ ಈ ಬಗೆಗೆ ಬಿಜೆಪಿ ವಲಯದಲ್ಲಿ ಯಾವ ಮಟ್ಟದ ನಿರ್ಧಾರಗಳನ್ನ ಕೈಗೆತ್ತಿಕೊಳ್ಳಲಾಗುತ್ತೆ, ದೊಡ್ಡಗೌಡರ ಈ ನಿರ್ಧಾರ ಯಾರಿಗೆ ಲಾಭವಾಗಲಿದೆ, ಈ ವಿಚಾರವಾಗಿ ಜೆಡಿಎಸ್ ಸ್ಥಳೀಯ ಮಟ್ಟದಲ್ಲಿ ಬಲವಾಗುತ್ತಾ ಅಥವಾ ಮತ್ತೊಮ್ಮೆ ಮೈತ್ರಿ ವಿಚಾರದಲ್ಲಿ ವಚನಭ್ರಷ್ಟ ಅನ್ನುವಂತಹ ಮಾತುಗಳನ್ನ ಜೆಡಿಎಸ್ ಮುಡಿಗೇರಿಸಿಕೊಳ್ಳುವ ಸಾಧ್ಯತೆಗಳಿದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ. ಆದ್ರೆ ದೊಡ್ಡಗೌಡರ ಈ ನಿರ್ಧಾರದಿಂದ ಬಿಜೆಪಿ ಏನಾದರೂ ಅವಸರ ಮಾಡಿದ್ರೆ ಇಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಹಾಗೂ ಪ್ರಧಾನಿಗಳ ಕುರ್ಚಿ ಅಲುಗಾಡೋದಂತೂ ಶತಸಿದ್ಧ. ಆದ್ದರಿಂದ ಇಲ್ಯಾವುದೇ ಮಹತ್ವದ ಬದಲಾವಣೆಗಳಾಗುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ನಿರೀಕ್ಷಿಸಬಹುದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಹಾಗೂ ಸ್ಥಳೀಯ ಚುನಾವಣೆಗಳ ಬಗೆಗಿನ ಮೈತ್ರಿ ಸರ್ಕಾರದ ಒಂದಿಷ್ಟು ಮಾಹಿತಿ ಅಂತ ಹೇಳ್ತಾ, ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.